ನಾನು ನಾಗರಾಜ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಈಗ ನಮ್ಮ ಪಯಣ ಹೊನ್ನಾವರ ದಿಕ್ಕಿನತ್ತ ಹೊನ್ನಾವರ ತಾಲೂಕಿನತ್ತ ಸಾಗ್ತಾ ಇದೆ. ಹೊನ್ನಾವರ ತಾಲೂಕಿನಲ್ಲಿ ನಾನು ಒಂದು ಜನಪ್ರಿಯವಾದಂಥ ಒಂದು ಜನನಾಯಕರಾದಂಥ ಮಾಜಿ ಸಣ್ಣ ಕೈಗಾರಿಕಾ ಸಚಿವರಾದಂತಹ ಮತ್ತು ಭಟ್ಕಳ ಕ್ಷೇತ್ರಕ್ಕೆ ಒಂದು ಆಯ್ಕೆಯಾಗಿ ಬಂದಂಥ ಶಿವಾನಂದನ ಮಾಜಿ ಒಂದು ಶಾಸಕರಾದಂಥ ಶಿವಾನಂದ ನಾಯ್ಕ ಅವರನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಪರಿಚಯ ಮಾಡಿಕೊಡ್ತೇನೆ. ನಮಸ್ಕಾರ ಸರ್. ನಮ್ಮ ಯೂಟ್ಯೂಬ್ ವಾಹಿನಿಗೆ ನಮಸ್ತೆ. ಈಗಾಗಲೇ ನೀವು ನಿಮ್ಮದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆ ಆಡಳಿತಕ್ಕೆ, ಆ ಕಾಂಗ್ರೆಸ್ ಸರ್ಕಾರ ಪಂಚಭಾಗ್ಯಗಳು ಈಗಾಗಲೇ ನಾವು ಕೊಡ್ತಾ ಇದ್ದೀವಿ, ಒಳ್ಳೆ ರೀತಿ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯವನ್ನು ಮಾಧ್ಯಮದ ಮುಖಾಂತರ ಸಾರ್ವಜನಿಕ ಕೇಳಕ್ಕೆ ಇಷ್ಟಪಡ್ತೀವಿ? ಈಗಾಗಲೇ 3 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು. ಅವರು ಏನು ಪಂಚಭಾಗ್ಯ ಹೇಳುವಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡಿಕೊಂಡು ಅದೇ ಒಂದು ವಿಷಯದ ಆಧಾರದ ಮೇಲೆ ಅವರು ಚುನಾವಣೆಯನ್ನು ಎದುರಿಸಿದರು. ಚುನಾವಣೆಯಲ್ಲಿ ಜನರಿಗೆ ಒಂದು ರೀತಿ ಅದೇ ಆಶ್ವಾಸನೆ ಮೇಲೆ ಗೆದ್ದು ಬಂದಿದ್ದರು. ಆದರೆ ಆ ಪಂಚಭಾಗ್ಯವನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಅದು ವ್ಯವಸ್ಥಿತವಾಗಿ ಅದನ್ನು ಜನರಿಗೆ ತಲುಪಿಸ್ತಾ ಇಲ್ಲ. ಇವತ್ತು ಕಳೆದ 6 ತಿಂಗಳಿಂದ ಅವರು ಏನು ಭಾಗ್ಯ ಇದು ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗಿದೆ. ಮತ್ತು ಮತ್ತೇನೆಂದರೆ ಏನು ನಮ್ಮ ಗೃಹಲಕ್ಷ್ಮಿ ಮತ್ತು ವಿದ್ಯುತ್ ಗೃಹಜ್ಯೋತಿ ಎಲ್ಲ ಯೋಜನೆಗಳು ನಿಂತು ಹೋಗಿದೆ. ಸರಿಯಾದ ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಇವತ್ತು ಖಾಲಿ ಜನರಿಗೆ ಕಣ್ಣಿಗೆ ಮಣ್ಣಿರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಬಿಟ್ಟರೆ ಮತ್ತು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸ್ತಾ ಇಲ್ಲ. ಆ ಖಾಲಿ ಭಾಗ್ಯದ ಯೋಜನೆ ಮೇಲೆ ಅವರು ಸರ್ಕಾರ ನಡೀತಾ ಇದೆ ಬಿಟ್ಟರೆ ಬೇರೆ ಯಾವುದೇ ಒಂದು ಜನಪರವಾದ ಕೆಲಸವನ್ನು ಮಾಡ್ತಾ ಇಲ್ಲ. ಕಳೆದ 3 ವರ್ಷದಿಂದ ಹಳ್ಳಿಯಲ್ಲಿರುವಂಥ ರಸ್ತೆಗಳೆಲ್ಲ ಹಾಳಾಗಿದೆ. ಹಳ್ಳಿಯಲ್ಲಿರ್ಬೋದು, ನಗರದಲ್ಲಿರ್ಬೋದು ಇರುವಂಥ ರಸ್ತೆಗಳೆಲ್ಲ ಹಾಳಾಗಿದೆ. ಯಾವುದೇ ಒಂದು ಗುಂಡಿ ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಲಿಲ್ಲ. ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಒಂದು ಜನಪರವಾದ ಕೆಲಸವನ್ನು ಮಾಡಲಿಲ್ಲ. ಈ ಭಾಗ್ಯದ ಹೆಸರು ಮೇಲೆ ಅವರು ಜನರಿಗೆ ಕಣ್ಣಿಗೆ ಮಣ್ಣೆಚ್ಚುವಂಥ ಕೆಲಸವನ್ನು ಮಾಡ್ತಾ ಭಾಗ್ಯದ ಹೆಸರು ಮೇಲೆ ಹೋಗ್ತಾ ಇದ್ದಾರೆ ಬಿಟ್ಟರೆ ಮತ್ತು ಅವರ ಆಂತರಿಕ ಜಗಳ ಕಳೆದ ಒಂದು ವರ್ಷದಿಂದ ಮುಖ್ಯಮಂತ್ರಿಯ ಒಂದು ಕಚ್ಚಾಟದಿಂದ ಅವರಿಗೆ ಸಿಕ್ಕಬೇಕು ಇವರಿಗೆ ಸಿಕ್ಕಬೇಕು ಹೇಳುವಂಥ ಇದ್ರ ಮೇಲೆ ಈಗ ಏನೋ ಒಂದು ಬಗೆಹರಿದ್ರೆ ಇವತ್ತು ಕೂಡ ಅವರು ಮಂತ್ರಿಮಂಡಲ ಪೂರ್ಣ ಪ್ರಮಾಣದಲ್ಲಿ ರಚನೆ ಆಗಲಿಲ್ಲ ಮತ್ತು ಯಾವುದೇ ರೀತಿಯ ಜನಪರವಾದ ಕೆಲಸವನ್ನು ಮಾಡ್ತಾ ಇಲ್ಲ. ಅವರ ಆಂತರಿಕ ಜಗಳದಲ್ಲಿ ಕಚ್ಚಾಟ ಮತ್ತು ಕೇಂದ್ರದಲ್ಲಿರುವಂಥ ಅವರ ಕಾಂಗ್ರೆಸ್ ನಾಯಕರಿಗೆ ಅವರಿಗೆ ಹತ್ಯೆ ಕೊಡುವ ದೃಷ್ಟಿಯಲ್ಲಿ ಮಾತ್ರ ಸರ್ಕಾರ ನಡೀತಾ ಇದೆ ಬಿಟ್ಟರೆ ಬೇರೆ ಯಾವುದೇ ಒಂದು ಜನಪರವಾದ ಕೆಲಸವನ್ನು ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯ ತುಂಬ ಇವರ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕ್ಷೇತ್ರದಲ್ಲೂ ಹಿಂದೆ ಹೋಗ್ತಾ ಇದೆ. ಅದರಿಂದ ತುಂಬ ಈ ಸರ್ಕಾರದಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಆಯಿತು. ಈಗಾಗಲೇ ಶಿವಾನಂದ ನಾಯ್ಕ ಅವರೇ, ಈಗಾಗಲೇ ನೀವು BJP ಪಕ್ಷದಲ್ಲಿ ಅದು ಮುಖಂಡರಾಗಿದ್ದೀರಿ. ನಿಮಗೆ BJP ಪಕ್ಷದಲ್ಲಿ ಯಾವ ಸ್ಥಾನವನ್ನು ಕೊಟ್ಟು ನಿಮ್ಗೆ ಯಾವ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ವಹಿಸಿದ್ದಾರೆ? ಈಗ ನಾನು ಮಾಜಿ ಶಾಸಕ, ಮಾಜಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಈಗಾಗಲೇ ರಾಜ್ಯ ಕಾರ್ಯಕಾರಿಯೆಲ್ಲ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು. ಮತ್ತು ನಮಗೆ ನಮ್ಮದೇ ಆದ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಮತ್ತು ಸಕ್ರಿಯವಾಗಿ ರಾಜಕೀಯದಲ್ಲಿ ನಾನು ತೊಡಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಹುದ್ದೆ ಮುಖ್ಯ ಅಲ್ಲ, ನಮ್ಮ ಪಾರ್ಟಿಯ ಸಂಘಟನೆಗೆ ಮಾಡುವಂಥದ್ದು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ಹುದ್ದೆ ಕೊಡಬೇಕು ಹೇಳುವಂಥದ್ದು ನಮಗೆ ಯಾವುದೇ ಒಂದು ಅಪೇಕ್ಷೆ ಇಲ್ಲ. ಹುದ್ದೆ ಇಲ್ಲಾದರೂ ಕೂಡ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನು ಈಗಾಗಲೇ ತೊಡಗಿಸ್ಕೊಂಡಿದ್ದೇವೆ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆಯ್ತು. ಈಗಾಗಲೇ ನಿಮ್ಮ ಭಟ್ಕಳ ಕ್ಷೇತ್ರದಲ್ಲಿ ಏನಂತ ಕೇಳಿದ್ರೆ ಈಗಾಗಲೇ ಮುಸ್ಲಿಮ್ಸರು ಆಗಿರ್ಬೋದು, ನಮ್ಮ ಹಿಂದೂಗಳು ಆ ಒಂದು ಏನು ಕಟ್ಟೆ ವಿಷಯ ಬಂದಿತ್ತಲ್ವಾ, ಊರಿನ ಕಟ್ಟೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆರೋಪ ಪ್ರತ್ಯಾರೋಪ ಎಲ್ಲ ಬಂದಿತ್ತು. ನಿಮ್ಮ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದು ಹೋರಾಟ ಮಾಡಿದ್ರು. ಆ ಹೋರಾಟ ಎಲ್ಲಿಗೆ ಬಂದು ಮುಟ್ಟಿದೆ? ಇವಾಗ ನಾವು ಹೋರಾಟ ಮಾಡಿದಂಥ ಒಂದು ಹಂತದಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ. ಆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಮ್ಮ ನಿರೀಕ್ಷೆಯಂತೆ ಆ ಕೆಲಸ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುರಿನ ಕಟ್ಟೆ ನಾವೇನು ಅಪೇಕ್ಷೆ ಪಟ್ಟಿದ್ರು ಆ ಪ್ರಮಾಣದಲ್ಲಿ ಆಗಲಿಲ್ಲ. ಅದರ ಒಂದು ಎತ್ತರ ಜಾಸ್ತಿ ಮಾಡಿರುವಂಥದ್ದು ಇರ್ಬೋದು ಮತ್ತು ಅಲ್ಲಿ ಆ ಕಟ್ಟೆಯ ಅಡಿಪಾಯವನ್ನು ಏರಿಸಬೇಕಿತ್ತು, ಅದು ಮಾಡುವಂಥದ್ದು ಮತ್ತು ಅದಕ್ಕೆ ಒಂದು ಬೋರ್ಡನ್ನು ವ್ಯವಸ್ಥಿತವಾಗಿ ಹಾಕುವಂಥದ್ದು ಇರ್ಬೋದು, ನಾಮಫಲಕವನ್ನು ಹಾಕುವಂಥದ್ದು ಇರ್ಬೋದು. ಇದು ಕೂಡ ವ್ಯವಸ್ಥಿತವಾಗಿ ಆಗಲಿಲ್ಲ. ಆ ದೃಷ್ಟಿಯಿಂದ ಈಗಾಗಲೇ ಜಿಲ್ಲಾ ನಮ್ಮ DC ಅವರ ಹತ್ರ ನಾವು ಸಂಪರ್ಕವನ್ನು ಮಾಡಿದ್ದೇವೆ. ನಮ್ಮ ನಿಯೋಗ ಹೋಗಿ ಭೇಟಿಯಾಗಿ ಆ ಒಂದು ಸಮಸ್ಯೆಯನ್ನು ಕೂಡ ಹೇಳ್ಕೊಂಡಿದ್ದೇವೆ. ಅವರು ಮುಂದಿನ ದಿವಸ
ದಿವಸದಲ್ಲಿ ಅದನ್ನು ಬಗೆಹರಿಸುವ ಎಂತಕೊಂಡು ನಮ್ಮ ಸಂಸದರಾಗಿರುವಂಥ ವಿಶ್ವೇಶ್ವರ ಹೆಗಡೆ ಅವರು ಅವರ ನೇತೃತ್ವದಲ್ಲಿ ನಾವು ಬರುವಂಥ ದಿವಸದಲ್ಲಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಅದು ಆಗಲಿಲ್ಲ ಹೇಳಿದ್ರೆ ಮುಂದಿನ ದಿವಸದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಮ್ಮದೇ ಆದ ಹೋರಾಟ ಮತ್ತು ನಮ್ಮದೇ ಆದ ಪ್ರತಿಭಟನೆ, ನಮ್ಮದೇ ಆದ ಒಂದು ಮಾರ್ಗದಲ್ಲಿ ನಾವು ನಡೆಯುವಂಥವರಿದ್ದೇವೆ. ಆ ನಮ್ಮ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಏನು ನಿರೀಕ್ಷೆ ಇತ್ತು ಅದನ್ನು ನಾವು ಮಾಡಿಸ್ಕೊಳ್ಬೋದು. ಆಯ್ತು, ಈಗಾಗಲೇ ಶಿವಾನಂದ ನಾಯ್ಕ ಅವರೇ, ಈಗಾಗಲೇ ನಿಮ್ಮ ಭಟ್ಕಳ ಹಾಗೂ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ವಾ, ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ? ಯಾಕಂತ ಕೇಳಿದ್ರೆ ಕೆಲವೊಂದು ಆರೋಪ ಪ್ರತ್ಯಾರೋಪ ಇದ್ದೇ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ನಾವು ಅಭಿವೃದ್ಧಿ ಕಾರ್ಯವನ್ನು ನಮ್ಮ ಕ್ಷೇತ್ರಕ್ಕೆ, ಭಟ್ಕಳ ಕ್ಷೇತ್ರಕ್ಕೆ ಮಾಡ್ತಾ ಇದ್ದೀವಿ, ಒಳ್ಳೆ ರೀತಿ ನಡೀತಾ, ಅದ್ರ ಬಗ್ಗೆ ತಾವು ಯಾವ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ನಾನು ಮೊದಲೇ ಹೇಳಿದಾಗೆ ರಾಜ್ಯ ಸರ್ಕಾರ ಕಳೆದ 3 ವರ್ಷದಿಂದ ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಭಟ್ಕಳ ಕ್ಷೇತ್ರದಲ್ಲಿ ಹೇಳಬೇಕು ಅಂದರೆ, ಹಿಂದೆ ನಮ್ಮ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದು ಯಡಿಯೂರಪ್ಪನವ್ರು ಇರ್ಬೋದು, ಅದು ಮತ್ತು ಜಗದೀಶ್ ಶೆಟ್ಟರ್ ಇರ್ಬೋದು, ಬೊಮ್ಮಾಯಿ ಅವರು ಇರ್ಬೋದು, ಇವರು ಮುಖ್ಯಮಂತ್ರಿ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಆಗಿತ್ತು. ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ಅನುದಾನ ಬಂದು ನಾವು ಕೆಲಸವನ್ನು ಮಾಡಿದ್ದೇವೆ. ಮತ್ತು ಹಿಂದೆ ನಾನು ಸಚಿವನಾಗಿರುವಂಥ ಸಂದರ್ಭದಲ್ಲಿ, ಶಾಸಕನಾಗಿರುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿಗೂ ಸಂಪರ್ಕ ಮಾಡುವಂಥ ರಸ್ತೆಯನ್ನು ಒದಗಿಸ್ಕೊಟ್ಟಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಎಂದೂ ಕಾಣದಾಗಿದ್ದಂತೆ, ಯಾರೂ ತರದಿದ್ದಷ್ಟು ಕಾಲೇಜು ಮತ್ತು ಹೈಸ್ಕೂಲನ್ನು ನಾನು ಜಿಲ್ಲೆಯಲ್ಲೂ ತಂದಿದ್ದೇನೆ, ನನ್ನ ಕ್ಷೇತ್ರದಲ್ಲೂ ತಂದಿದ್ದೇನೆ. ಮತ್ತು ಎಲ್ಲ ಕಡೆಗೂ ಪದವಿ ಕಾಲೇಜು ಇರ್ಬೋದು, ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಎಲ್ಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಅಡಿಯಲ್ಲಿ ಒಂದೊಂದು ಹೈಸ್ಕೂಲನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಆ ರೀತಿಯ ಯಾವುದೇ ಒಂದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಮತ್ತು ಜನಸಾಮಾನ್ಯರಿಗೆ ಬೇಕಾಗಿರುವಂಥ ರಸ್ತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಆಗ್ತಾಯಿಲ್ಲ. ಭಟ್ಕಳ ಕ್ಷೇತ್ರದವರಿಗೆ ಸಚಿವರಾಗಿ 2.5-3 ವರ್ಷ ಕೆಲಸ ಮಾಡಿದ್ರೂ ಕೂಡ ಭಟ್ಕಳ ಕ್ಷೇತ್ರಕ್ಕೆ ಯಾವುದೇ ಒಂದು ಜನಪರವಾದ ಯೋಜನೆಯನ್ನು ತರಲಿಲ್ಲ, ಯಾವುದೇ ಒಂದು ಕೆಲಸವನ್ನು ಮಾಡಲಿಲ್ಲ. ಮತ್ತು ಜಿಲ್ಲೆಯಲ್ಲೂ ಕೂಡ ಯಾವುದೇ ಒಂದು ಕೆಲಸವನ್ನು ಆಗಲಿಲ್ಲ. ನಮ್ಮ ಜಿಲ್ಲೆ ತುಂಬ ಹಿಂದುಳಿದಿದೆ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ. ಈಗಾಗಲೇ ಶಿವಾನಂದ ನಾಯ್ಕ ಅವರೇ, ಈಗಾಗಲೇ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ, ನಾವು ಕರಾವಳಿ ಭಾಗದ ವಿಷಯಕ್ಕೆ ಬಂದರೆ ಪಂಪ್ ಸ್ಟೋರೇಜ್ಗಳ ವಿಷಯಕ್ಕೆ ಬಂದಾಗ ಮೊದಲೇ ಶರಾವತಿ ಪಂಪ್ ಸ್ಟೋರೇಜ್ ವಿಷಯಕ್ಕೆ ಬಂದಿದೆ. ಅದೇ ದೊಡ್ಡ ವಿಷಯ ಆಗಿದ್ದು, ಅದಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹೋರಾಟಗಳು ನಡೀತಾ ಇದೆ? ಯಾಕಂತ ಕೇಳಿದ್ರೆ ಅವರು ನಾವು ಮಾಡ್ತೀವಿ ಅಗಾಸಿನಿ ಪಂಪ್ ಸ್ಟೋರೇಜ್ ವಿಷಯ ಆಗಿರ್ಬೋದು, ಶರಾವತಿದು ಕೇಣಿದಾಗಿರ್ಬೋದು, ಆ ವಿಷಯದಲ್ಲಿ ತಾವು ಯಾವ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಅದಕ್ಕೆ ಈಗಾಗಲೇ ನಾವು ಅಲ್ಲಿಯ ಸ್ವಾಮಿಯವರ ನೇತೃತ್ವದಲ್ಲಿ, ಅವರು ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋರಾಟವನ್ನು ತಗೊಂಡಂಥ ಸಂದರ್ಭದಲ್ಲಿ ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ದೇವೆ, ನಮ್ಮೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ. ಮತ್ತು ಈಗಾಗಲೇ ಸ್ವಾಮಿಯವರು ಕೂಡ ಅದು ಕಾನೂನು ಮುಖಾಂತರ ಕೂಡ ಹೋರಾಟವನ್ನು ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೂ ನಾವು ಕೂಡ ಇದ್ದೇವೆ. ಮತ್ತು ಆ ಒಂದು ಹೋರಾಟದಲ್ಲಿ ನಾವು ಯಾವತ್ತೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಮತ್ತು ಅದು ಪೂರ್ಣ ರಾಜ್ಯ ಸರ್ಕಾರದ ಒಂದು ಒಲವಿನಿಂದ ಮತ್ತು ರಾಜ್ಯ ಸರ್ಕಾರದ ಒಂದು ಪ್ರಯತ್ನದಿಂದ ಆಗುವಂಥ ಯೋಜನೆ. ಆದ್ದರಿಂದ ಅದಕ್ಕೆ ನಮ್ಮ ವಿರೋಧ ಇದೆ. ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ನು ಸಿಕ್ಕಿದೆ ಅಂತ ಹೇಳುವಂಥ ಒಂದು ಕಾರಣವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ಹಿಂದೆ ಅವರು ಯಾವುದೇ ರೀತಿಯ ಇದನ್ನು ಕೊಡದೆ, ಸರಿಯಾದ ಮಾಹಿತಿಯನ್ನು ಕೊಡದೆ ಅದು ಪರ್ಮಿಷನ್ ಸಿಕ್ಕಿತ್ತು. ಆದರೆ ಈಗ ಆ ಪರ್ಮಿಷನ್ನು ಕೂಡ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಾವು ಕೂಡ ನಮ್ಮ ಸಂಸದರ ಮುಖಾಂತರ ಅದನ್ನು ಕೂಡ ಕೇಂದ್ರದಿಂದ ಪರ್ಮಿಷನ್ ತಡೆಯುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಆ ಒಂದು ಯೋಜನೆಯನ್ನು ಬರಲಿಕ್ಕೆ ನಾವು ಬಿಡುವುದಿಲ್ಲ. ಮತ್ತು ನಾವು ಕೂಡ ಅದರಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ತೇವೆ. ಆಯ್ತು, ಈಗಾಗಲೇ ಶಿವಾನಂದ ನಾಯ್ಕ ಅವರೇ, ಈಗಾಗಲೇ ಸಂಸದರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೈಲ್ವೆ ವಿಷಯಕ್ಕೆ ಬರ್ತೀನಿ ನಾನು. ರೈಲ್ವೆ ವಿಷಯಕ್ಕೆ ಬಂದವಾಗ ಅಂಕೋಲಾ ಹುಬ್ಬಳ್ಳಿ ಮಾರ್ಗ ಆಗಿರ್ಬೋದು, ಈ ಕಡೆ ನೋಡಿದ್ರೆ ತಾಳಗುಪ್ಪದಿಂದ ಶಿರ್ಸಿ ಮುಖಾಂತರ ಹಾದುವಂಥ ಮಾರ್ಗ ಆಗಿರ್ಬೋದು, ಕೆಲವೊಂದು ಏನು ವಿಷಯ ಮಾಧ್ಯಮದಲ್ಲಷ್ಟೇ ಬರ್ತಾ ಇದೆ. ಆ ಒಂದು ರೈಲ್ವೆನ ವಿಷಯ ಏನು ಜನರಿಗೆ ಗಗನ ಕುಸುಮನ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಅದ್ರ ಬಗ್ಗೆ ತಾವು ಯಾವ ರೀತಿಯ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಅದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಫಾರೆಸ್ಟ್ ಮಧ್ಯದಲ್ಲಿ ಬರುವಂಥ ಯೋಜನೆ ಆಗಿದ್ದರಿಂದ ಅದಕ್ಕೆ ಪರಿಸರ ಮತ್ತು ಬೇರೆ ಬೇರೆಯ ಸಂಘ ಸಂಸ್ಥೆಯ ವಿರೋಧವಿರುವುದರಿಂದ ಅದು ಅರಣ್ಯದ ಮಧ್ಯದಲ್ಲಿ ನಮ್ಗೆ ಪರ್ಮಿಷನ್ ಸಿಕ್ಕೋದು ಬೇರೆ ವಿಳಂಬ ಆಗೋದ್ರಿಂದ ಹುಬ್ಬಳ್ಳಿ ಅಂಕೋಲ ಮಾರ್ಗ ಇರ್ಬೋದು, ಇದೆಲ್ಲ ಸ್ವಲ್ಪ ವಿಳಂಬ ಆಗಿದೆ. ಆದರೆ ಅದನ್ನು ಕೂಡ ಬರುವಂಥ ದಿವಸದಲ್ಲಿ ಪ್ರಯತ್ನವನ್ನು ಮಾಡಿ ಸಂಸದರ ಮುಖಾಂತರ ನಾವು ಸಂಸದರ ಗಮನಕ್ಕೆ ಬಂದಿದ್ದೇವೆ. ಮತ್ತು ಸಂಸದರಿಗೂ ಕೂಡ ಆ ವಿಷಯದಲ್ಲಿ ಭಾಳ ಚೆನ್ನಾಗಿ ಗೊತ್ತಿದೆ. ಅವರು ಆ ಕ್ಷೇತ್ರದಲ್ಲೇ ಗೆದ್ದು ಬಂದವರು, ಯಲ್ಲಾಪುರ ಕ್ಷೇತ್ರದಲ್ಲಿ ಗೆದ್ದು ಬಂದವರು, ಯಲ್ಲಾಪುರ ಅಂಕೋಲ ಕ್ಷೇತ್ರದಲ್ಲಿ ಗೆದ್ದು ಬಂದವರು. ಆದ್ದರಿಂದ ಅವರಿಗೂ ಕೂಡ ಗೊತ್ತಿದೆ ಅದ್ರ ಬಗ್ಗೆ. ಮತ್ತು ಆ ಒಂದು ಯೋಜನೆಯನ್ನು ತರುವಂಥದ್ದು ತಾಳಗುಪ್ಪ ಮತ್ತು ಏನು ಹೊನ್ನಾವರಿ ಇದೆ, ಅದನ್ನು ನಾವು ಭಾಳ ಹಿಂದೆ ಕಳೆದ ಜುಕಾಕೋ ಕಾಲದಲ್ಲಿ ಸರ್ವೆ ಆದಂಥ ಯೋಜನೆ. ಅದನ್ನು ತರಬೇಕು ಅಂದರೂ ಅದು ಅರಣ್ಯ ಮಧ್ಯದಲ್ಲಿ ಬರ್ತಾ ಇದೆ. ಅದು ಕೂಡ ಅರಣ್ಯ ಒಂದು
ಪರ್ಮಿಷನ್ ಸಿಕ್ಕುದು ಭಾಳ ಅಗತ್ಯ ಇದೆ. ಆ ದೃಷ್ಟಿಯಿಂದ ಪ್ರಯತ್ನವನ್ನು ನಡೀತಾ ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಸಮಸ್ಯೆ ಏನಂದರೆ, ಯಾಕೆಂದರೆ ಪಶ್ಚಿಮ ಘಟ್ಟ ಆದ್ದರಿಂದ ಇರುವಂಥ ಫಾರೆಸ್ಟನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಅದರ ಮಧ್ಯದಲ್ಲೇ ಯೋಜನೆಗಳನ್ನು ತರಬೇಕಾಗಿದೆ. ಆ ದೃಷ್ಟಿಯಿಂದ ಯೋಚನೆ ಮಾಡ್ಕೊಂಡು ಆ ಕೆಲಸವನ್ನು ಮಾಡ್ತೀವಿ. ಆಯ್ತು, ಈಗಾಗಲೇ ನಾವು ಸತೀಶ್ ಶೈಲ್ ಅವರನ್ನ ಸಂದರ್ಶನ ತಗೊಂಡಾಗ ಅವರು ಎಲಿಫೆಂಟ್ ಕಾರಿಡಾರ್ ಯೋಜನೆ ಮಾಡ್ಬೋದು, ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಇದು ಬರ್ತಾ ಇಲ್ಲ, ನಮ್ಗೆ ಅವ್ರದ್ದು ಸಹಕಾರ ಇದ್ರೆ ನಾವು ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ ನಮ್ಮ ಯೂಟ್ಯೂಬ್ ವಾಹಿನಿಗೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಇದು ಎಲಿಫೆಂಟ್ ಕಾರಿಡಾರ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ತಮಗೆ? ಎಲ್ಲಿ ಜೊಯ್ಡಾದಲ್ಲಿ? ಜೊಯ್ಡಾ, ಇಲ್ಲಿಂದ ಅಂಕೋಲಾ ಹುಬ್ಳಿ ಮಾರ್ಗ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಯಾವ ರೀತಿಯ ಸಹಕಾರ ಬೇಕೋ ಅದು ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅದಕ್ಕಂತೂ ನಮ್ಮ ಜಿಲ್ಲೆಗೆ ಪೂರಕವಾದ ಯಾವುದೇ ಯೋಜನೆ ಬರೋದಿದ್ರೆ ನಾವೆಲ್ಲ ರೀತಿಯ ಬೆಂಬಲವನ್ನು ಕೊಡ್ತೇವೆ. ಅನ್ನೋದು ಯಾರೇ ಇರಲಿ, ಅದು ವಿರೋಧ ಪಕ್ಷದವರು ಇರಲಿ, ಯಾರೇ ಇದ್ದರೂ ಕೂಡ ಜಿಲ್ಲೆಗೆ ಪೂರಕವಾದ ಯಾವುದೇ ಯೋಜನೆ ಬಂದರೂ ಕೂಡ ಆ ಯೋಜನೆಯನ್ನು ತರಲಿಕ್ಕೆ ನಮ್ಮ ಎಲ್ಲ ಸಹಕಾರ ಇದೆ, ನಮ್ಮ ಸಂಸದರು ಇದೆ, ಮತ್ತು ನಮ್ಮ ಸರ್ಕಾರದಿಂದನೂ ಕೂಡ ನಾವು ಎಲ್ಲ ರೀತಿಯ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗಾಗಲೇ SIR ಏನು ಮತ ಪರಿಶೀಲನೆ ನಡೀತಾ ಇದೆ, ಅದ್ರ ಬಗ್ಗೆ ತಾವು ಯಾವ ರೀತಿ ಶಿವಾನಂದ ನಾಯ್ಕ ಅವರು ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಇದು ಚುನಾವಣೆ ಆಯೋಗ ತಗೊಂಡಂಥ ಭಾಳ ಒಳ್ಳೆಯ ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಮಾಡ್ತಾ ಇದೆ. 25 ವರ್ಷದ ಹಿಂದೆ ಏನು ನಡೆದಿತ್ತು ಅದು ಈಗ ಪುನಃ ಒಂದು ಪರಿಶೀಲನೆ ಆಗ್ತಾ ಇರುವಂಥದ್ದು ಒಳ್ಳೆಯ ಕಾರ್ಯ. ಅದು ದೇಶದಲ್ಲೂ ಕೂಡ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಒಳ್ಳೆಯ ಪರಿಣಾಮ ಮತ್ತು ಒಳ್ಳೆಯ ರೀತಿಯಲ್ಲಿ ಅದು ಆಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಅದು ಈಗಾಗಲೇ ಪರಿಶೀಲನೆ ನಡೀತಾ ಇದೆ. ಈ ತಿಂಗಳ 8ನೇ ತಾರೀಕಿನ ತನಕ ಇದೆ. ಅದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಮತ್ತು ಅದರಿಂದ ನಿಜವಾದ ಮತದಾರರ ಹಕ್ಕನ್ನು ನಾವು ಪಡ್ಕೊಳ್ಳಿಕ್ಕೆ, ಉಳಿಸ್ಕೊಳ್ಳಿಕ್ಕೆ ಭಾಳ ಒಂದು ಒಳ್ಳೆಯ ದಾರಿ. ಮತ್ತು ಯಾರು ಕಳ್ಳ ಓಟನ್ನು ಹಾಕುವರಿದ್ರು ಅವರಿಗೆ ಅದು ತಡೆ ಹಿಡಿಯುವಂಥ ಕೆಲಸ, ಮತ್ತು ಈ ರೀತಿಯ ಎರಡೆರಡು ಕಡೆಗೆ ಮತದಾನವನ್ನು ಇಟ್ಕೊಂಡವರು ಮರಣ ಹೊಂದವರನ್ನು ಮತದಾನ ಇರುವಂಥದ್ದು, ಮತ್ತು ಬೇರೆ ಬೇರೆ ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ ಬಂದು ನೆಲೆಸಿರುವಂಥ ಏನು ಕಳ್ಳ ಓಟಿತ್ತು ಅದನ್ನೆಲ್ಲ ತಡೆಯಲಿಕ್ಕೆ ಇದು ಭಾಳ ಉತ್ತಮವಾದ ಕಾರ್ಯ. ಇದು ನಾವು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮೆಲ್ಲ BLO 1 ಮತ್ತು BLO 2 ಅವರು ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಇರುವಂಥ ಅಧಿಕಾರಿಗಳು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಮತ್ತು ಒಳ್ಳೆಯ ಕೆಲಸ ಇದು. ಇದರಿಂದ ನಿಜವಾದ ಮತದಾರರಿಗೆ ಅನ್ಯಾಯ ಆಗುವುದಿಲ್ಲ, ಮತ್ತು ಯಾರು ಕಳ್ಳ ಓಟನ್ನು ಹಾಕ್ತಿದ್ರು ಅವರಿಗೆ ಇದು ಅವರಿಗೆ ಒಂದು ತೊಂದರೆ ಆಗ್ಬೋದು. ಬಿಟ್ಟರೆ ನಿಜವಾದ ಮತದಾರರಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಹಕ್ಕನ್ನು ಚಲಾಯಿಸುವವರಿಗೆ ಮಾತ್ರ ಅವಕಾಶ ಸಿಗಬೇಕು ಅಂತ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಚುನಾವಣೆ ಆಯೋಗ. ಈಗಾಗಲೇ ನಿಮ್ಮ ಕ್ಷೇತ್ರದಲ್ಲಿ, ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಪಕ್ಷ ಯಾವ ರೀತಿ ಬಲವರ್ಧನೆ ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ಯಾವ ಕಡೆ ಬೂತ್ ಕಮಿಟಿ ಆಗಿರ್ಬೋದು ಎಲ್ಲರನ್ನು ಯಾವ ರೀತಿ ನಂಬಿಕೆ ತಗೊಳ್ತಾ ಇದ್ದೀರಿ? ನಾವು ಚುನಾವಣೆಯಲ್ಲಿ ಅಷ್ಟೇ ನಾವು ಕೆಲಸ ಮಾಡುವಂಥದ್ದಲ್ಲ, ನಿರಂತರವಾಗಿ ನಮ್ಮ ಪಾರ್ಟಿಯ ಕೆಲಸ ನಿರಂತರವಾಗಿ ನಡೀತಾ ಇರ್ತದೆ. ತಿಂಗಳಲ್ಲಿ ಒಂದು ಸಲ, ಪ್ರತಿ ತಿಂಗಳ 5ನೇ ತಾರೀಕಿನೊಳಗಡೆ ತಾಲೂಕಿನ ಮಟ್ಟದ ಎಲ್ಲ ಕಾರ್ಯಕಾರಿಯನ್ನು ಕರೆದು ಕೆಲಸವನ್ನು ಮಾಡ್ತೇವೆ. ತಿಂಗಳಲ್ಲಿ 2-3 ಹೋರಾಟ ಇದ್ದೇ ಇರ್ತದೆ. ಬೇರೆ ಬೇರೆ ರಾಜ್ಯ ಸರ್ಕಾರದ ವಿರುದ್ಧ ಇರ್ಬೋದು ಮತ್ತು ಬೇರೆ ಬೇರೆ ಬೇಡಿಕೆ ಇರ್ಬೋದು, ಇದರ ಅಡಿಯಲ್ಲಿ ನಾವು ಹೋರಾಟ ಇರ್ತದೆ. ಮತ್ತು ನಾವು ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ನಾವು ಈಗಾಗಲೇ ಸಕ್ರಿಯವಾಗಿದ್ದಾರೆ. ಮತ್ತು ಎಲ್ಲ ಬೂತ್ ಮಟ್ಟದಲ್ಲೂ 25ರಿಂದ 50 ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರ ತಂಡ ಇದೆ. ಮತ್ತು ಎಲ್ಲ ಶಕ್ತಿ ಕೇಂದ್ರದಲ್ಲೂ ನಮ್ಮ ತಂಡ ಇದೆ. ಮತ್ತು ಎಲ್ಲ ಪೇಜ್ ಪ್ರಮುಖರು ಹೇಳುವಂಥ ಒಂದು ತಂಡವನ್ನು ಕೂಡ ಮಾಡಿ ಅವರು ಕೂಡ ಕೆಲಸವನ್ನು ಸಕ್ರಿಯವಾಗಿ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಒಂದು ಒಳ್ಳೆಯ ಒಂದು ಕೆಲಸ ನಡೀತಾ ಇದೆ. ಮತ್ತು ನಾವು ಸಕ್ರಿಯವಾಗಿ ರಾಜಕೀಯದಲ್ಲಿ ಚುನಾವಣೆ ಬಂದಾಗ ಮಾತ್ರ ನಾವು ರಾಜಕೀಯದಲ್ಲಿ ಇರುವುದಲ್ಲ. ಕಾಂಗ್ರೆಸ್ನವರಿಗಂತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ಸು ನುಡಿದ ಪಾರ್ಟಿಯವರಂತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ವಾಮ ಮಾರ್ಗದಲ್ಲಿ ಚುನಾವಣೆ ಎದುರಿಸ್ತಾರೆ. ಬಿಟ್ಟರೆ ಅವರು ಸಂಘಟನೆ ಮುಖಾಂತರ ಅವರು ಚುನಾವಣೆ ಎದುರಿಸೋದಿಲ್ಲ. ನಾವು ಸಂಘಟನೆ ಮುಖಾಂತರ ಎದುರಿಸ್ತೇವೆ. ಸಂಘಟನೆಯನ್ನು ಕೆಳಮಟ್ಟದಿಂದ ಕಟ್ಟಿ ಅದು ಕೊನೆಯ ತನಕ ಚುನಾವಣೆಯಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುವ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಆ ರೀತಿ ನಮ್ಮ ಜಿಲ್ಲೆಯಲ್ಲಿರ್ಬೋದು, ನಮ್ಮ ಕ್ಷೇತ್ರದಲ್ಲಿರ್ಬೋದು ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ತಂಡ. ಆಯಿತು ಶಿವಾನಂದ ನಾಯ್ಕ ಅವರು, ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದ್ದಾರೆ, RSSಗೆ ಅಧಿಕೃತವಾದ ನೋಂದಣಿ ಇಲ್ಲ,
ಅನ್ನುವಂಥದ್ದು ಅವ್ರದ್ದು ಕೂಗು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದವ್ರು ಕೇಳಿಬಿಟ್ಟು ಬಾಕಿ ವೇದಿಕೆಗೆ ಸಂಘಟನೆಗೆ ಪಕ್ಷದ ಒಂದು ನೋಂದಣಿ ಇರ್ತದೆ, ತಮ್ಮ RSSಗೆ ನೋಂದಣಿ ಇಲ್ಲ ಅಂತ ಅವರು ಇದು ವಿರೋಧ ಪಕ್ಷದವ್ರದ್ದು ಒಂದು ಕೂಗು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ತಾವು ಯಾವ ರೀತಿಯ ಅಭಿಪ್ರಾಯನ ವ್ಯಕ್ತಪಡಿಸಿ? ಯಾಕಂದರೆ ಸಂಘ ಪರಿವಾರದವರು ಸಂಘ ಪರಿವಾರದವರು ನಿಮ್ಮ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ. ಸಂಘ ಪರಿವಾರದವರು ಅಂದರೆ ಭಾಳ ವೇದಿಕೆಗಳು ಎಲ್ಲ ಇದೆ ಬಿಡಿ, ಅದಕ್ಕೆ ಪೂರಕವಾಗಿ ನೀವು ಯಾವ ರೀತಿಯಾದಂಥ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? RSS ನಿನ್ನೆ ಮೊನ್ನೆ ಹುಟ್ಕೊಂಡಂಥ ಸಂಘಟನೆ ಅಲ್ಲ, 100 ವರ್ಷದ ಇತಿಹಾಸ ಇದೆ. 100 ವರ್ಷದ ಈ ಇವರು ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಮೊನ್ನೆ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು. ಅವರಿಗೆ ಇವತ್ತು ನಿಜವಾಗ್ಲೂ ಇತಿಹಾಸ ಗೊತ್ತಿಲ್ಲ. ಹಿಂದೆ 100 ವರ್ಷದ ಹಿಂದೆ ಅವರ ತಂದೆ ಕಾಲದಿಂದನೂ ನಡ್ಕೊಂಡು ಬಂದಂಥದ್ದು, ನೆಹರು ಕಾಲದಲ್ಲೂ ಕೂಡ ಇದು ನಡೆದಂತ ಬಂದಂಥದ್ದು. ಅಂಥ ಸಂದರ್ಭದಲ್ಲೇ ಯಾರೂ ಕೂಡ ಕೇಳಲಿಲ್ಲ. ಮತ್ತು ಯಾವುದೇ ಒಂದು ಸರ್ಕಾರದ ಅನುದಾನದ ಅಡಿಯಲ್ಲಿ ಆ ಸಂಘಟನೆ ನಡೀತಾ ಇಲ್ಲ. ಸರ್ಕಾರದ ಯಾವುದೇ ಒಂದು ಅನುದಾನವನ್ನು ಅಪೇಕ್ಷೆ ಪಟ್ಕೊಂಡು ಅದರ ಅಡಿಯಲ್ಲಿ ಆ ಸಂಘಟನೆ ನಡೀತಾ ಇಲ್ಲ. ಅದರದೇ ಆದ ರೀತಿಯಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಮತ್ತು ಯಾರ್ಯಾರಿಗೆ ಎಲ್ಲೆಲ್ಲಿ ದುರಂತ ಆಯಿತೋ, ಎಲ್ಲೆಲ್ಲಿ ಅನಾಹುತ ಆಯಿತೋ ಆ ಸಂದರ್ಭದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವವರೇ RSSನ ಕಾರ್ಯಕರ್ತರು. RSSನ ಕಾರ್ಯಕರ್ತರು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜದ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಬಿಟ್ಟರೆ ಯಾವುದೇ ಒಂದು ರಾಜಕೀಯ ಪಕ್ಷವಲ್ಲ ಮತ್ತು ಯಾವುದೇ ಒಂದು ಉದ್ದೇಶ, ಅದು ಯಾವುದೇ ಒಂದು ಸರ್ಕಾರದ ಅನುದಾನವನ್ನು ಅಪೇಕ್ಷೆ ಪಟ್ಟುಕೊಂಡು ಅದರ ಅಡಿಯಲ್ಲಿ ನಾವೇನು ಸಾಧಿಸ್ಕೊಳ್ಬೇಕು ಹೇಳುವಂಥ ಹೊರಟಿರುವ ಸಂಘಟನೆ ಅಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳ್ತಾ ಹೊರಟಿದ್ದಾರೋ ಅವರಿಗೆ ಅವ್ರದ್ದೇ ಆದ ಅವರು ಇಲಾಖೆಯನ್ನು ನಡೆಸಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಅವರಿಗೆ ಈ ರೀತಿ RSS BJP ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರಿಗೆ ಅವರ ಇಲಾಖೆಯಲ್ಲಿ ಆಗುವಂಥ ಕೆಲಸದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಅವರಿಗೆ ಈ ರೀತಿ ಜನರ ಭಾವನೆಯನ್ನು ಜನರ ಮನಸ್ಸನ್ನು ಬೇರೆ ದೃಷ್ಟಿಯಲ್ಲಿ ತಿರ್ಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಅವರ ಯೋಗ್ಯತೆಗೆ ಅದನ್ನು ನಾವು ಸರಿಯಾದ ಉತ್ತರವನ್ನು ನಾವು ಕೊಟ್ಟಿದ್ದೇವೆ, ನಮ್ಮ ನಾಯಕರು ಕೊಟ್ಟಿದ್ದಾರೆ ಮತ್ತು RSSನ ಹಿರಿಯರು ಕೂಡ ಕೊಟ್ಟಿದ್ದಾರೆ. RSS ಒಂದು ಸಮಾಜದ ಒಂದು ನಮ್ಮ ಈ ಭಾರತದ ಒಂದು ಸಂಸ್ಕೃತಿ, ಹಿಂದುತ್ವ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಈ ದೇಶದ ಏಳಿಗೆಗಾಗಿ, ಈ ದೇಶದ ಒಂದು ಅಭಿಮಾನವನ್ನು ಉಳಿಸ್ಕೊಳ್ಳೋ ದೃಷ್ಟಿಯಿಂದ RSS ಕೆಲಸ ಮಾಡ್ತಾ ಇದೆ. RSS ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಯೋಗ್ಯತೆ ಇದೆ. ಆಯ್ತು, ಈಗಾಗಲೇ ನೋಡಿ ಅಯೋಧ್ಯೆಯಲ್ಲಿ ರಾಮನ ಮಂದಿರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅವ್ಯವಹಾರ ನಡೆದಿದೆ ಅಂತ ಕೂಗು ಕೇಳಿ ಬರ್ತಾ ಇದೆ. ಅವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ತನಿಖಾ ಹಂತದಲ್ಲಿದೆ ಅಂತ ನಿಮ್ಗೇನಾದ್ರು ಮಾಹಿತಿ ಇದೆಯಾ ಅದರ ಬಗ್ಗೆ? ಈಗಾಗಲೇ ಅದರ ಬಗ್ಗೆ ಎಲ್ಲ ರೀತಿಯ ಉನ್ನತ ಮಟ್ಟದ ತನಿಖೆಯನ್ನು ಆಗ್ತಾ ಇದೆ. ಮತ್ತು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ದೃಷ್ಟಿಯಿಂದನೂ ಕೂಡ ಸರ್ಕಾರ ಕ್ರಮವನ್ನು ಕೈಗೊಟ್ಟಿದೆ. ಮತ್ತು ಎಲ್ಲೋ ಯಾವ ಕಡೆ ಯಾವುದೋ ಒಂದು ದೃಷ್ಟಿಯಿಂದ ಒಂದು ದೊಡ್ಡ ಸಂಸ್ಥೆ ಅಡಿಯಲ್ಲಿ, ಒಂದು ವ್ಯವಸ್ಥೆ ಅಡಿಯಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಆಗುವುದೊಂದು ಸಹಜ. ಅದು ಎಲ್ಲ ಕಡೆಗೂ ಆಗಿದೆ, ಎಲ್ಲ ಕಡೆಗೂ ಆಗಿದೆ. ಆದರೆ ಅಂಥ ಒಂದು ಆಗಬಾರ್ದಿತ್ತು, ಭಾಳ ಆಗಿದೆ. ಅದರಿಂದ ನಮಗೆಲ್ಲ ಭಾಳ ನೋವಾಗಿದೆ. ಅದರಿಂದ ಅದನ್ನು ಸಹಿಸ್ಕೊಳ್ಳುವಂಥದ್ದು ಅಲ್ಲ. ಆದ್ದರಿಂದ ಅದು ಯಾರು ತಪ್ಪು ಮಾಡಿದಾರೋ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ತದೆ ಮತ್ತು ಮಾಡೇ ಮಾಡ್ತಾರೆ. ಮತ್ತು ಆ ದೃಷ್ಟಿಯಿಂದ ನಮ್ಮ ಸರ್ಕಾರ ಮತ್ತು ಅಲ್ಲಿ ಇರುವಂಥ ಅಧಿಕಾರಿ ವರ್ಗದವರು ಕೂಡ ಕಠಿಣವಾದ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ಒಂದು ತಪ್ಪನ್ನು ನಡೆದಿರುವಂಥದ್ದನ್ನು ತಿದ್ದುಕೊಂಡು ಸರಿಯಾದ ರೀತಿಯಲ್ಲಿ ಮುಂದೆ ಹೋಗ್ತದೆ. ಮತ್ತು ರಾಮ ಮಂದಿರದಲ್ಲಿ ನಡೆದಂಥ ಒಂದು ಏನು ಅವ್ಯವಹಾರ ಏನಿದೆಯೋ ಅದು ನಮಗೆಲ್ಲ ನೋವನ್ನು ತಂದಿದೆ. ಅದರಿಂದ ನಾವು ಕೂಡ ಬರುವಂಥ ದಿವಸದಲ್ಲಿ ತಿದ್ದುಕೊಳ್ಬೇಕಾಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಅದರಲ್ಲಿ ವಿಶೇಷವಾಗಿ ಆರ್ಥಿಕ ಒಂದು ಏನು ಹಣಕಾಸಿನ ವ್ಯವಹಾರ ನಡೆಯುವಂಥ ಸಂಸ್ಥೆ ಇರ್ಬೋದು, ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು, ಅಲ್ಲಿ ಭಾಳ ಮೇಲೆಲ್ಲ ಕಣ್ಣಿಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿ ತಪ್ಪಾದರೂ ಕೂಡ ಅದು ಸಮಾಜ ಸಹಿಸಿಕೊಳ್ಳುವುದಿಲ್ಲ. ಅದರಿಂದ ಅದು ತಪ್ಪಾದನ್ನು ತಿದ್ದುಕೊಂಡು ಸರಿಯಾಗಿ ರೀತಿಯಲ್ಲಿ ಹೋಗ್ತೇವೆ. ಆಯಿತು ಶಿವಾನಂದ ನಾಯ್ಕ ಅವರೇ, ಈಗಾಗಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು, ಹೌದಾ? ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ತನಿಖೆಗಳು ನಡೀತಾ ಇದೆ? ಯಾಕಂತ ಕೇಳಿದ್ರೆ ತಪ್ಪಿತಸ್ಥರಾಗಿರ್ಬೋದು, ನೂತನವಾಗಿ ಒಂದು ಶಿಕ್ಷಣ ಮಂತ್ರಿಯನ್ನು ನಮ್ಮ ರಾಜ್ಯದವರಿಗೆ ಆಯ್ಕೆ ಮಾಡಿದ್ದಾರೆ. ಮತ್ತು ಅದ್ರ ಬಗ್ಗೆ ಯಾವ ರೀತಿ ತನಿಖೆ ನಡೀತಿದೆ ಅಂತ ಏನಾದ್ರು ಮಾಹಿತಿ ಇದೆಯಾ ತಮಗೆ? ಈಗಾಗಲೇ ನಾವು ನಿರೀಕ್ಷೆ ಮಾಡಬೇಕಿದ್ದಂಥ ರೀತಿಯಲ್ಲಿ ಕಾನೂನನ್ನು ಮೊನ್ನೆ ಇದು ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ ಒಂದು ಮಂಡನೆ ಮಾಡಿ ಅದನ್ನು ಈಗ ಕಾರ್ಯಕ್ಕೆ ತಂದಿದ್ದಾರೆ. ಮತ್ತು ಅದು ಈಗಾಗಲೇ ಚಾಲನೆಗೆ ಬಂದಿದೆ. ಮತ್ತು ಈಗ ಮುಂದೆ ಬರುವಂಥ ದಿವಸದಲ್ಲಿ ಯಾವುದೇ ರೀತಿ ತಪ್ಪನ್ನು ಮಾಡಿದ್ರು ಅವರಿಗೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ 10 ವರ್ಷ ಕೂಡ ಅವರಿಗೆ ಜೈಲು ಶಿಕ್ಷೆಯನ್ನು ಮಾಡುವಂಥ ಒಂದು ಕಠಿಣವಾದ ಕ್ರಮವನ್ನು ಕೈಗೊಂಡಿದೆ, ಕಾನೂನನ್ನು ಕೈಗೊಂಡಿದೆ. ಆದ್ದರಿಂದ
ಆ ದೃಷ್ಟಿಯಿಂದ ಆ ಕಾನೂನನ್ನು ಇನ್ನೂ ಬಲಪಡಿಸುವಂಥದ್ದು ಮತ್ತು ನಮ್ಮ ಈಗ ಶಿಕ್ಷಣ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಏನಿದ್ದಾರೆ, ಅವರು ಸಮರ್ಥರಿದ್ದಾರೆ. ಅವರು ಎಲ್ಲ ಇಲಾಖೆಯಲ್ಲಿ ಅವರು ತಗೊಂಡಂಥ ಇಲಾಖೆಯನ್ನು ಭಾಳ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಈ ಶಿಕ್ಷಣ ಇಲಾಖೆಯನ್ನು ಕೂಡ ಭಾಳ ಯಶಸ್ವಿಯಾಗಿ ನಿಭಾಯಿಸ್ತಾರೆ ಮತ್ತು ಕರ್ನಾಟಕಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಗೌರವ ತರುವ ದೃಷ್ಟಿಯಿಂದ ಅವರು ಕೆಲಸ ಮಾಡ್ತಾರೆ ಮತ್ತು ಒಳ್ಳೆಯ ಕಠಿಣವಾದ ಕ್ರಮವನ್ನು ಕೈಗೊಳ್ಳುತ್ತದೆ. ಮತ್ತು ಒಂದು ವಿಷಯನ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ, ವಿಶೇಷವಾಗಿ ಯುವಜನರಿಗೆ ಹೇಳಬೇಕಂದ್ರೆ, ಮೊನ್ನೆ ನೀಟ್ ಹಗರಣ ಆಗಿದೆ, ಅದರ ವಿರುದ್ಧವಾಗಿ ಹೋರಾಟ ಆಯಿತು. ಅದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡೆದಂಥ ಹೋರಾಟವನ್ನು ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಯುವಜನರು ನಿಜವಾಗಲೂ ಹೋರಾಟ ಮಾಡಬೇಕು ಮತ್ತು ಅವರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಒಂದು ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡಿದ್ರೆ ಅದು ಶೋಭೆ ಮತ್ತು ಅದು ಅವರಿಗೆ ಗೌರವ ತರುವಂಥದ್ದು. ಮತ್ತು ಹೋರಾಟ ಮಾಡಬೇಕು ಅಂತಕೊಂಡು ಕಾನೂನನ್ನು ಕೈಗೆ ತಗೊಂಡು ಪೊಲೀಸ್ನವರ ಮೇಲೆ ಹಲ್ಲೆ ಮಾಡುವಂಥದ್ದು ಮತ್ತು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಲಿಕ್ಕೆ ಹೋಗುವಂಥದ್ದು ಮತ್ತು ಅವಾಚ್ಯ ಶಬ್ದಗಳಿಂದ ರಾಷ್ಟ್ರದ ನಾಯಕರಿಗೆ ಮತ್ತು ಪ್ರಧಾನಿಯವರಿಗೆ ನಿಂದಿಸುವಂಥದ್ದು, ಇದೆಲ್ಲ ಯುವಕರಿಗೆ ಮತ್ತು ವಿಶೇಷವಾಗಿ ಈ ವಿದ್ಯಾವಂತರಿಗೆ ಶೋಭೆ ಕೊಡುವಂಥ ಸಂಗತಿ ಅಲ್ಲ. ಇದು ಭಾಳ ರಾಷ್ಟ್ರಕ್ಕೆ ಒಂದು ಅಪಮಾನ ತರುವಂಥ ರೀತಿಯಲ್ಲಿ ಒಂದು ನಡವಳಿಕೆಯಾಗಿದೆ. ಇದು ಯಾರೂ ಕೂಡ ಸಹಿಸಿಕೊಳ್ಳುವುದಿಲ್ಲ. ಮತ್ತು ಬರುವಂಥ ದಿವಸದಲ್ಲಿ ಅಂಥ ಹೋರಾಟ ಆಗದೆ ನಿಜವಾದ ಒಂದು ಕಾನೂನು ಅಡಿಯಲ್ಲಿ ನಮ್ಮ ಬೇಡಿಕೆ ಏನಿದೆಯೋ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕಾದ್ರೆ ನಾವು ಕೂಡ ಸಾಕಷ್ಟು ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ಆದರೆ ಯಾವತ್ತೂ ಕೂಡ ಕಾನೂನನ್ನು ಕೈಗೆ ತಗೊಳ್ಳುವಂಥ ಕೆಲಸವನ್ನು ಯಾರೂ ಮಾಡಲಿಲ್ಲ. ಮತ್ತು ಅವತ್ತು ನಿಜವಾಗ್ಲೂ ಮಾಡಿದಂಥವರು ವಿದ್ಯಾರ್ಥಿಗಳಲ್ಲ, ಅಲ್ಲಿ ಯಾರ್ಯಾರೋ ಗುಂಡಗಳು, ಯಾರ್ಯಾರೋ ಬೇರೆ ಕಾಂಗ್ರೆಸ್ಸು ಮತ್ತು ಸಮಾಜವಾದಿಗಳು ಮತ್ತು ಕಾಕ್ರೋಚ್ ಹೇಳುವಂಥ ಹೆಸರಿನ ಅಡಿಯಲ್ಲಿ ಯಾರ್ಯಾರೋ ಬೇರೆ ಬೇರೆ ವಿರೋಧ ಪಾರ್ಟಿಯವರೆಲ್ಲ ಸೇರಿಕೊಂಡು ಮಾಡಿರುವಂಥ ಕುತಂತ್ರದ ಷಡ್ಯಂತ್ರದ ಕಾರ್ಯ ಇದು. ಇದನ್ನು ನಾವು ಖಂಡಿಸ್ತೇವೆ ಮತ್ತು ಇಂಥ ಘಟನೆಗಳು ದೇಶದಲ್ಲಿ ಎಲ್ಲೂ ನಡೀಬಾರ್ದು. ಅದು ನಡೆದಂಥ ಅವಕಾಶವನ್ನು ಸಾರ್ವಜನಿಕರು ಕೊಡಬಾರ್ದು ಅನ್ನುವಂಥದ್ದು. ಆಯ್ತು, ಅಭಿನಂದನೆಗಳು ಶಿವಾನಂದ ನಾಯ್ಕ ಅವರೇ. ಈಗಾಗಲೇ ನಮಗೆ ಯೂಟ್ಯೂಬ್ ವಾಹಿನಿಗೆ ಅವರ ಮನದಾಳದ ಮಾತನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಕೇಳಿದ್ರೆ ಅವರ ಒಂದು ಪಕ್ಷದಲ್ಲಿ ಆಡಳಿತಾರೂಢ ಪಕ್ಷ ಏನಿದೆ ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ವಿರೋಧ ಪಕ್ಷ ಏನಿದೆ ಅವರು ಮಾತನ್ನು ಹೇಳಿದ್ದಾರೆ. ಅಭಿನಂದನೆ. ನಮಸ್ಕಾರ.